Good morning, DXN. My name is Ananda Masuli, Bagalkot, Karnataka State. My mobile number is 9242494770. WhatsApp number is 9900913869. ನನ್ನ ಪ್ರಿಯ ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳೇ ಹಾಗೂ ನನ್ನ ಯೂಟ್ಯೂಬ್ ವೀಕ್ಷಕರೇ, ತಮಗೆ ನನ್ನ ಅನಂತ ಪ್ರಣಾಮಗಳು. ನನಗೆ ಇವತ್ತು ಬಹಳ ಬಹಳ ಖುಷಿಯಾಗಿದೆ, ಸಂತೋಷ ಆಗಿದೆ. ನೀವು ನಂಬುತ್ತಿರೋ ಇಲ್ವೋ, ನಾನು ಪ್ರತಿ ಶನಿವಾರ ರಾತ್ರಿ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ನಡೀತಕ್ಕಂಥ ಪಂಚಾಯಿತಿಯನ್ನ, ವಾದ ವಿವಾದವನ್ನ ರಾತ್ರಿ ನೋಡುವುದೇ ಇಲ್ಲ. ನಾನು ಶನಿವಾರ ನನಗೊಂದು ಭಯ, ಒಂದು ಆತಂಕ ಇರ್ತದೆ. ಏನಂದ್ರೆ, ಎಲ್ಲಿ ಕಿಚ್ಚ ಸುದೀಪ್ ಅವರು ನಮ್ಮ ಗಿಲ್ಲಿ ಅವರಿಗೆ ಬೈತಾರೋ, ಅವ್ರಿಗೆ ಏನು ಅಂತಾರೋ, ಅವ್ರಿಗೆ ಏನ್ ಬೇಜಾರ್ ಮಾಡ್ತಾರೋ ಅನ್ನುವಂಥ ಆತಂಕ ಇರ್ತದ ನನಗೆ. ಹೀಗಾಗಿ ನಾನು ಶನಿವಾರದ ಶೋ ನೋಡುದೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ನಾನೇನ್ ಮಾಡ್ತೀನಿ, ಬೇರೆ ಬೇರೆದವರು ಆ ಶನಿವಾರದ ಪಂಚಾಯಿತಿ ಬಗ್ಗೆ ಏನೇನ್ ಹೇಳ್ತಾರ ಅನ್ನೋದನ್ನ ಒಂದು 3-4 ಜನರು ನನ್ನ ವಿಶ್ವಾಸಿಕ ಯೂಟ್ಯೂಬರ್ಸ್ ಅದಾರ. ಅವ್ರನ್ನ ನೋಡಿದಾಗ ನನಗೊಂದು ಸಾರಾಂಶ ಗೊತ್ತಾಗ್ತದೆ, ಶನಿವಾರ ಏನ್ ನಡೀತು ಅಂತ. ಅಕಸ್ಮಾತ್ ನಮ್ ಗಿಲ್ಲಿ ಅವರಿಗೆ ಏನಾದ್ರೂ ಕಿಚ್ಚ ಸುದೀಪ್ ಅವ್ರು ಬೈದಿದ್ರು, ಏನಾದ್ರೂ ಅವರಿಗೆ ನೋವು ಮಾಡಿದ್ರು ಅಂತಂದ್ರೆ ನಾನು ಅದನ್ನ ನೋಡೋದೇ ಇಲ್ಲ. ಆದ್ರೆ ನಿನ್ನೆಯ ಶನಿವಾರದ ಶೋ ಅನ್ನ ಯಥಾ ಪ್ರಕಾರ ನಾನು ರಾತ್ರಿ ನೋಡ್ಲಿಲ್ಲ. ಸುಮ್ನೆ ನಿದ್ದೆಗೆಟ್ಟು ಯಾಕೆ ನೋಡ್ಬೇಕು, ಸಿಕ್ಕಾಪಟ್ಟಿ ಅಡ್ವರ್ಟೈಸ್ ಇರ್ತಾವು. ಆಮೇಲೆ ಗಿಲ್ಲಿ ಅವರಿಗೆ ನಮ್ ಕಿಚ್ಚ ಸುದೀಪ್ ಅವರು ಏನಾದ್ರೂ ಒಂದು ಅಂದಿರ್ತಾರೆ. ನನ್ನ ಮನಸ್ಸಿನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಗಿಲ್ಲಿ ಅವ್ರ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನುವಂಥ ಅನುಮಾನ ಇದ್ದದ್ದು ನಿಜ. ನಾನು ಸತ್ಯವನ್ನು ಒಪ್ಕೋಬೇಕು. ಆದ್ರೆ ನಿನ್ನೆಯ ಶನಿವಾರದ ಶೋ ನಾನು ಯಥಾ ಪ್ರಕಾರ ನೋಡ್ಲಿಲ್ಲ. ಬೆಳಗ್ಗೆ ಸುಮಾರು 4 ಗಂಟೆಗೆ ಎಚ್ಚರವಾದಾಗ ನಾನು ಇಬ್ರು ವಿಡಿಯೋವನ್ನು ನೋಡಿದೆ. ಗಿಲ್ಲಿ ನೀನು ಗೆಲ್ಲು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತೆ ಅವರು ಟೈಟಲ್ ಇಟ್ಟಿದ್ರು. ಅದನ್ನ ನೋಡಿದ ಮೇಲೆ ಗಿಲ್ಲಿ ಅವರಿಗೆ ಅಂಥ ಏನು ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡಿಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ಅಂದುಕೊಂಡು ನಾನು ಈಗ ಸುಮಾರು 1 ಗಂಟೆ ಮುಂಚೆ ಆ ಶೋ ಅನ್ನ ರಿಪೀಟ್ ಆಗಿ ನೋಡಿದೆ, ಡಿಟೇಲ್ ಆಗಿ ನೋಡಿದೆ. ಆ ನಿನ್ನೆಯ ಶೋ, ನಿನ್ನೆಯ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ನನಗೆ ಬಹಳ ಖುಷಿ ಕೊಟ್ಟಿದೆ. ಬಹಳ ಖುಷಿಯಾಗಿ ಆನಂದವಾಗಿ ನಾನು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಮೊಟ್ಟ ಮೊದಲನೆಯ ಬಾರಿಗೆ ಕಿಚ್ಚ ಸುದೀಪ್ ಅವರು ಮನಸಾರೆ ಗಿಲ್ಲಿ ಅವ್ರನ್ನ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಅವರೇ ಗೆಲ್ಲುವುದು ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರು ಬಂದ ತಕ್ಷಣ ಮೊಟ್ಟ ಮೊದಲಿಗೆ ನಮ್ಮ ಕಾವ್ಯ ಅವರು ಫ್ಯಾಮಿಲಿ ಬಂದು ಹೋದದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಅದನ್ನ ಮಾತಾಡದೇ ಇದ್ರೆ ತಪ್ಪಾಗತ್ತೆ ಅಂತ ತಿಳ್ಕೊಂಡು ಮೊದಲಿಗೆನೆ ಮಾತಾಡ್ಬಿಡ್ತಾರ ಅವ್ರು. ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರು ಆ ವಿಷಯ ತೆಗಿಲೇ ಇಲ್ಲ ಅಂತ ಅನಿಸ್ಕೋಬಾರ್ದಂತ ತಿಳ್ಕೊಂಡು ಅವ್ರು ಮಾತಾಡಿದ್ರು ಅಂತ ನನಗನ್ಸುತ್ತೆ. ಅಷ್ಟೇ, ಅಷ್ಟೊಂದು ಸೀರಿಯಸ್ ಆಗಿ ಅವ್ರೇನು ಹೇಳಿಲ್ಲ. ಆದ್ರೆ ಗಿಲ್ಲಿ ಅವರ ಬಗ್ಗೆ ಕೂಡ ಅವರು ಯಾವುದನ್ನು ಸೀರಿಯಸ್ ಆಗಿ ಹೇಳಿಲ್ಲ. ಆದ್ರೆ ಅವರು ತುಂಬಾ ಜಾಣತನದಿಂದ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮಗೆ ಏನ್ ಅನಿಸ್ತದಂತ ಎಲ್ಲರನ್ನೂ ಕೇಳ್ತಾರ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾರ. ಎಲ್ಲರೂ ಹೆಚ್ಚು ಕಮ್ಮಿ ಅಷ್ಟೊಂದು ಚೆನ್ನಾಗಿ ಮಾಡ್ಲಿಲ್ಲ ಗಿಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾರ. ಆದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಅದ್ಭುತವಾಗಿ ಗಿಲ್ಲಿ ಅವರ ಕ್ಯಾಪ್ಟನ್ಸಿಯನ್ನ ಸೂಚ್ಯವಾಗಿ ಹೊಗಳ್ತಾರ. ಯಾಕಂತಂದ್ರೆ ಗಿಲ್ಲಿ ಅವರು ಕೆಲಸ ಮಾಡುವುದಿಲ್ಲ, ಆದ್ರೆ ಕೆಲಸ ಮಾಡಿಸಿದ್ರು ಅನ್ನೋದನ್ನ ಹೇಳ್ತಾರ. ಅವರು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲಾ ಕ್ಯಾಪ್ಟನ್ಗಳು ನೀವೇನದಲ್ಲ ಬಹಳ ಕಷ್ಟಪಟ್ರಿ, ಅವನ ಮುಂದೆ ನಿಂತು ಬಿಟ್ರಿ ನೀವು. ಆದ್ರೆ ಅವ ಆರಾಮವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಿದ್ದ. ಆದ್ರೆ ಎಲ್ಲಾ ಕೆಲಸಗಳು ನಡೀತಿದ್ವು.
ಅಂದ್ಮೇಲೆ ಮತ್ತೆ ಅವ್ನ ಕ್ಯಾಪ್ಟನ್ಸಿ ಚಲೋ ಅಂತಿರೋ ಏನ್ ಸುಮಾರು ಅಂತಿರೋ ಅಂತ ಅವ್ರಿಗೆ ಕೇಳ್ತಾರ ಅವ್ರು ಕಿಚ್ಚ ಸುದೀಪ್ ಅವ್ರು. ಮೊಟ್ಟ ಮೊದಲನೆಯ ಬಾರಿಗೆ ಶನಿವಾರದ ಪಂಚಾಯಿತಿಯಲ್ಲಿ ನಮ್ಮ ಗಿಲ್ಲಿ ಅವರು ನಗತಾರೆ. ನನಗದು ಬಹಳ ಖುಷಿ ಆಯ್ತು. ಪಾಪ ಪ್ರತಿ ವಾರ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿರ್ತಾರೆ ಅವ್ರು. ಆದ್ರೆ ಈ ವಾರ ಕಾವ್ಯ ಅವ್ರ ಮುಖ ಸಪ್ಪ ಬಾಳಾಗಿತ್ತು. ಯಾಕಂದ್ರೆ ತಮ್ಮ ಮನೆಯವರು ಬಂದು ಹೋಗಿದ್ದು, ತಾನು ಮಾಡಿದ ಅನಾಹುತಗಳನ್ನ ತಪ್ಪುಗಳನ್ನ ಖಂಡಿತವಾಗ್ಲೂ ಇವತ್ತು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರನ್ನುವಂತಹ ಆತಂಕದಲ್ಲಿ ಭಯದಲ್ಲಿ ಕೂತಿದ್ರು ಅವರು. ಸ್ವತಃ ಅವ್ರದ್ದು ವಿಟಿ ಕೂಡ ಹಾಕಿದ್ರು. ನೋಡಿ, ಕಾವ್ಯ ಅವರು ಗಿಲ್ಲಿ ಅವ್ರನ್ನ ತಮ್ಮ ಇಷ್ಟೊಂದು ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊತಾರೆ. ಸ್ವತಃ ಗಿಲ್ಲಿ ಅವ್ರ ಮುಂದೆ ಕೂಡ ತಮ್ಮ ತಾಯಿ ಆಗ್ಲಿ ತಮ್ಮ ಆಗ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಹೇಳಿಲ್ಲ, ಅವ್ರು ಬಾಯಿ ಬಿಟ್ಟಿಲ್ಲ. ಅದಕ್ಕೆ ನಾನು ಹೇಳೋದು, ಕಾವ್ಯ ಅವರು ತುಂಬಾ ಜಾಣತನವನ್ನು ಉಪಯೋಗ ಮಾಡ್ತಾರ, ಬುದ್ಧಿಯನ್ನ ಬಹಳಷ್ಟು ಬಳಸ್ತಾರ. ಬುದ್ಧಿಯನ್ನ ಬಳಸುವವರು ಈ ಪ್ರಪಂಚದಲ್ಲಿ ಸುಖವಾಗಿರಂಗಿಲ್ಲ ಅನ್ನೋದನ್ನ ನಾನು ಸೂಚ್ಯವಾಗಿ 2-3 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆದ್ರೆ ಇವತ್ತಿನ ದಿವಸ ಅದು ಹೊರಗೆ ಬಂದ್ಬಿಡ್ತು. ಅದಕ್ಕೆ ನಾವು ಯಾವುದನ್ನ ಹೊರಗೆ ಬರಬಾರ್ದು ಅಂತ ಮುಚ್ಚಿ 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 ಇಡ್ತೀವೋ ಅದು ಹೊರಗೆ ಬಂದೇ ಬಿಡ್ತದ. ಸ್ವತಃ ಗಿಲ್ಲಿ ಮುಂದೆ ಕೂಡ ಅವರು ಹೇಳ್ಕೊಳ್ಳಿಲ್ಲ. ಅಂದ್ಮೇಲೆ ಗಿಲ್ಲಿನವ್ರು ಎಷ್ಟರ ಮಟ್ಟಿಗೆ ಯಾವ ಲೆವೆಲ್ನಾಗ ಫ್ರೆಂಡ್ ಅಂತ ಅಂದ್ಕೋತಾರ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರ, ಇದು ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವದಲ್ಲಿ ಕಾವ್ಯ ಅವರು ಫೇಲ್ ಆಗಿದ್ದಾರೆ. ಆದ್ರೆ ನಮ್ಮ ಗಿಲ್ಲಿ ಅವರು ಆರಂಭದಿಂದಲೂ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಟುಕೊಟ್ಟಿಲ್ಲ. ಯಾರಿಗೆ ಏನು ಭಾಷೆಯನ್ನು ಕೊಟ್ಟಾರ ಅದನ್ನ ಅವರು ಉಳಿಸಿಕೊಂಡು ಹೊಂಟಾರ. ಕಾವ್ಯಾಗವರು ಮೊದಲೇ ಆಶ್ವಾಸನೆ ಕೊಟ್ಟಾರ, ನಿನ್ನ ಗೆಲುವಿನಲ್ಲಿ ಸಂತೋಷವನ್ನು ಪಡುವವನು ನಾನೇ, ನಿನ್ನ ಸೋಲಿನಲ್ಲಿ ದುಃಖವನ್ನ ಪಡುವವನು ನಾನೇ, ನಿನ್ನ ಗೆಲುವಿಗೋಸ್ಕರ ನಾನು ಯಾವಾಗಲೂ ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ಪ್ರಕಾರ ಇವತ್ತಿಗೂ ಅವರು ನಡ್ಕೊಳ್ತಾ ಇದ್ದಾರೆ. ಕಾವ್ಯ ಅವರು ಮಧ್ಯದಲ್ಲಿ ಎಷ್ಟೋ ದಾರಿ ತಪ್ಪಿದ್ರು ಕೂಡ ಅದ್ಯಾವುದನ್ನೂ ತಲೆ ಒಳಗೆ ಹಾಕೊಳ್ಳದೆ ಉದಾರ ಮನಸ್ಸಿನಿಂದ, ದೊಡ್ಡ ಭಾವನೆಯಿಂದ, ವಿಶಾಲ ಹೃದಯದೊಂದಿಗೆ ಅವರು ಮೇಲಕ್ಕೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸುದೀಪ್ ಅವರು ಗಿಲ್ಲಿ ಅವ್ರಿಗೆ ಕೇಳ್ತಾರ, ನೀವು ಮೊದಲಿಂದ ಎಲ್ಲಾ ಸೀಸನ್ಗಳನ್ನ ನೋಡ್ರಿ ಏನು, ಎಷ್ಟು ನೋಡ್ರಿ ಅಂತ ಕೇಳ್ತಾರ. ಅಣ್ಣ, ನಾ ಎಲ್ಲಾ ಸೀಸನ್ ನೋಡಿನಿ ಅಂತ ಹೇಳ್ತಾರ. ಅದರಲ್ಲೇ ವಿಶೇಷವಾಗಿ ನೋಡಿದ್ ಯಾವುದು ಅಂತ ಕೇಳಿದ್ರ ಪ್ರಥಮ್ ಅವ್ರದ್ದು ಮತ್ತು ಹನುಮಂತ್ ಅವ್ರದ್ದು ಅಂತ ಗಿಲ್ಲಿ ಹೇಳಿದಾಗ ತುಂಬಾ ಖುಷಿಯಿಂದ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ತರ್ತಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಗಿಲ್ಲಿಯವರು ಈ ಬಿಗ್ ಬಾಸ್ ಬಗ್ಗೆ ಅರ್ಥ ಮಾಡ್ಕೊಂಡಂಗ, ಅವ್ರು ಅರ್ಥ ಮಾಡ್ಕೊಂಡ ತರಹ ಈ ಮನೆ ಒಳಗ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ಹೇಳ್ತಾರ. ಅವರು ಏನು ಹೇಳದೇನೆ ನೀವೆಲ್ಲ ಓಡಾಡಿ ನಿಮ್ ಕೆಲಸ ಮಾಡ್ತಾರ ಅಂದ್ಮೇಲೆ ಅವ್ರು ಯಾಕೆ ನಿಮಗ್ ಫೋರ್ಸ್ ಹಾಕ್ಬೇಕು, ಯಾಕೆ ಹೇಳ್ಬೇಕು? ಆಮೇಲೆ ಅಶ್ವಿನಿ ಅವರು ಇವ್ರನ್ನ ಕೆಳಗೆ ಹಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರ, ತಮ್ಮ ದುರ್ಬುದ್ಧಿಯನ್ನ ಬಳಸ್ತಾರ. ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರು ಅದನ್ನ ಕ್ಲಾರಿಟಿ ಕೊಟ್ಬಿಡ್ತಾರ, ವಿಟಿ ಹಾಕ್ತಾರ. ಅಲ್ಲಿ ಬಾತ್ರೂಮ್ ಏರಿಯಾದೊಳಗ ಇವರಿಬ್ಬರೇ ಇರ್ತಾರ. ಸಾಕ್ಷಿ ಏನು, ಕ್ಯಾಮ್ರಾಗಳದಾವಲ್ಲ, ಕ್ಯಾಮ್ರಾಗಳು ಮಾತ್ರ ಸಾಕ್ಷಿ, ಬೇರೆ ಯಾವ ಸಾಕ್ಷಿನೂ ಇರ್ಲಿಲ್ಲ. ಇದನ್ನೇ ಒಂದು ನೆಪ ಮಾಡ್ಕೊಂಡು ಹೊರಗಡೆ ಬಂದು ಸಿಕ್ಕಾಪಟ್ಟಿ ಸುಳ್ಳು ಡಂಗೂರವನ್ನ ಬಾರಿಸ್ತಾರ, ಬಾಯ್ ಮಾಡ್ತಾರ. ಕೇಳಿದವರಿಗೆ ಹೇಗಿರ್ಬೇಕಪ್ಪ ಅಂದ್ರ, ಈ ಗಿಲ್ಲಿನ ಏನೋ ತಪ್ಪು ಮಾತಾಡಿದಾನೆ, ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಇವನಿಗೆ ಅಹಂಕಾರ ಬಂದಿದೆ ಅನ್ನೋ ತರ ಬಿಂಬಿಸ್ತಾರೆ ಅಶ್ವಿನಿ ಅವರು. ಅದನ್ನ ಕಿಚ್ಚ ಸುದೀಪ್ ಅವರು ವಿಟಿ ಹಾಕೋದ್ರ ಮುಖಾಂತರ ಅಶ್ವಿನಿಯವರದು ಸುಳ್ಳನ್ನ, ಅಶ್ವಿನಿಯವರ ಆಡಂಬರವನ್ನ, ಅಶ್ವಿನಿಯವರ ಮೂರ್ಖತನವನ್ನ ಪ್ರದರ್ಶನ ಮಾಡಿಬಿಡ್ತಾರ. ಅವ್ರು ಹೊರಗಡೆ ಹಾಕಿಬಿಡ್ತಾರ. ಇದರಲ್ಲಿ ಗಿಲ್ಲಿದೇನು ತಪ್ಪಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರ. ಅದಕ್ಕೆ ನಾನು ಹೇಳೋದು, ನಿನ್ನೆಯ ಒಂದು ಎಪಿಸೋಡ್ ಬಹಳ ಖುಷಿ ಕೊಡ್ತು ನನಗೆ. ಗಿಲ್ಲಿಯವರ ಬಗ್ಗೆ ನಿಜವಾಗಲೂ ಒಳ್ಳೆಯ ಮಾತುಗಳನ್ನ ಆಡ್ಯಾರ. ಗಿಲ್ಲಿ, ನೀನು ಗೆಲ್ಲು, ಆದ್ರೆ ಬೇರೆದವ್ರನ್ನ ಮುಳುಗಿಸ್ಬೇಡ ಅನ್ನೋ ಮಾತು ಹೇಳ್ತಾರ. ಅದನ್ನ ಕಾವ್ಯನ
ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾರ. ಅದನ್ನ ಯಾಕೆ ಹಂಗ ಹೇಳ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಗಿಲ್ಲಿ ಆಕಿನ ಮ್ಯಾಲೆ ಎತ್ತಾ ಇದ್ದಾನೆ ಅನ್ನೋದನ್ನ ಅಶ್ವಿನಿ ಅವ್ರು ಹೇಳ್ತಾರೆ. ದನ ಡಂಗರ ಆಗಿದೆ. ಅಶ್ವಿನಿ ಅವರೇ ಇದನ್ನ ಇಷ್ಟೊಂದು ಹೇಳುವಾಗ ಪುನಃ ಪುನಃ ನಮ್ಮ ಕಿಚ್ಚ ಸುದೀಪ್ ಅವರು ಈ ರೀತಿ ನೆಗೆಟಿವ್ ಯಾಕೆ ಮಾತಾಡ್ತಾರ ಕಾವ್ಯಾನ ವಿಷಯದಲ್ಲಿ, ಗಿಲ್ಲಿಯ ವಿಷಯದಲ್ಲಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಗಿಲ್ಲಿ ಕಾವ್ಯನ ಮುಳುಗಿಸಲ್ಲ, ಒಯ್ಯೋದಾದ್ರೆ ಮೇಲಕ್ಕೆ ಒಯ್ತಾನೆ. ಅಕಸ್ಮಾತ್ ಮುಳುಗಿದ್ರೆ ಕಾವ್ಯ ತನ್ನ ಸ್ವಂತ ಮೂರ್ಖತನದಿಂದ ಮುಳುಗ್ತಾಳೆ ಅನ್ನುವಂತ ಮಾತನ್ನ ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.